ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಸ್ಫೋಟಿಸುವ ಬೆದರಿಕೆ ಹಾಕಲಾಗಿದೆ. ಹೀಗಾಗಿ ತಪಾಸಣೆ ನಡೆಸಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದ ನಿರ್ದೇಶಕರಿಗೆ ಇಮೇಲ್ ಮೂಲಕ ಬೆದರಿಕೆಯನ್ನು ಹಾಕಲಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ನಿಲ್ದಾಣದಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ಪ್ರವೇಶಿಸುವ ಪ್ರಯಾಣಿಕರನ್ನ ಮತ್ತು ಸಾರ್ವಜನಿಕರ ತಪಾಸಣೆಯನ್ನ ನಡೆಸಲಾಯಿತು. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ, ಪೊಲೀಸ್ ಅಧಿಕಾರಿಗಳು, ಆಂತರಿಕ ಭದ್ರತಾ ಸಿಬ್ಬಂದಿ ಮತ್ತು ಗುಪ್ತಚರ ಇಲಾಖೆ ಸಿಬ್ಬಂದಿ ತೀವ್ರ ನಿಗಾ ವಹಿಸಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದ ನಿರ್ದೇಶಕ ರೂಪೇಶ್ ಕುಮಾರ್ ಪ್ರಕರಣವನ್ನು ದಾಖಲಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮುಂದುವರೆದಿದೆ. ಆಹಾರ ಅರಸಿ ನಾಡಿನತ್ತ ಕಾಡು ಪ್ರಾಣಿಗಳು ನುಗ್ತಾ ಇದೆ. ಹೆಚ್ಡಿಕೋಟೆ ತಾಲೂಕಿನ ಮಚ್ಚೂರು, ಗೋಳೂರು, ಆನೆಮಳ್ಳ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜೋರಾಗಿದೆ. ಗ್ರಾಮಕ್ಕೆ ಎಂಟ್ರಿಯಾದ ಒಂಟಿ ಸಲಗವನ್ನು ಓಡಿಸೋದಕ್ಕೆ ಮನೆ ಮಾಲೀಕರು ಹರಸಾಹಸ ಪಟ್ಟರು. ಸುತ್ತಮುತ್ತಲಿನ ಗ್ರಾಮಸ್ಥರು ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳೋದೇ ದೊಡ್ಡ ತಲೆನೋವಾಗಿದೆ. ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿಯನ್ನು ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ವಿನಾಯಕನಗರದಲ್ಲಿರುವ ವಿನಾಯಕ ದೇವಸ್ಥಾನದ ಹುಂಡಿಗೆ ಖದೀಮರು ಕನ್ನ ಹಾಕಿದ್ದಾರೆ. ದೇವಸ್ಥಾನದ ಬಾಗಿಲು ಮುರಿದು ಹುಂಡಿ ಕಳ್ಳತನ ಮಾಡಲಾಗಿದ್ದು ಅಂದಾಜು 25ರಿಂದ 30 ರೂಪಾಯಿ ಹುಂಡಿಯಲ್ಲಿತ್ತು ಎನ್ನಲಾಗ್ತಾ ಇದೆ. 3 ತಿಂಗಳಿನಿಂದ ಹುಂಡಿಯನ್ನ ಎಣಿಕೆ ಮಾಡಿರಲಿಲ್ಲ. ಅದರಿಂದ ಹೆಚ್ಚಿನ ಹಣ ಇತ್ತು. ಸ್ಥಳಕ್ಕೆ ಜಯಲಕ್ಷ್ಮೀಪುರಂ ಪೊಲೀಸರು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಪೊಲೀಸರು ಅಕ್ಕಪಕ್ಕದಲ್ಲಿರುವ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಳನೀರು, ಕೊಬ್ಬರಿಗೆ ಭರ್ಜರಿ ರೇಟ್ ಬೆನ್ನಲ್ಲೇ ತೆಂಗಿನಕಾಯಿ ದರವು ಗಗನಕ್ಕೇರಿದೆ. ನುಸಿ ರೋಗದಿಂದ ತೆಂಗಿನಕಾಯಿ ಇಳುವರಿ ಕಡಿಮೆಯಾಗಿದೆ. ಅದರಿಂದ ಕೆಜಿ ತೆಂಗಿನಕಾಯಿ ದರ 65ರಿಂದ 75ಕ್ಕೆ ಏರಿಕೆಯಾಗಿದೆ. ಯಶವಂತಪುರ ಎಪಿಎಂಸಿಯಲ್ಲಿ ಕೆಜಿ ತೆಂಗಿನಕಾಯಿ ದರ 75 ರೂಪಾಯಿ ಆಗಿದೆ. ಕನಕಪುರ, ಚನ್ನಪಟ್ಟಣ, ಅರಸೀಕೆರೆ, ತುಮಕೂರು ಭಾಗದಿಂದ ತೆಂಗಿನಕಾಯಿಗಳು ಬರ್ತಾ ಇದೆ. ಪಕ್ಕದ ರಾಜ್ಯ ತಮಿಳುನಾಡಿನಿಂದ ಬರ್ತಾ ಇರುವ ತೆಂಗಿನಕಾಯಿ ಕಡಿಮೆ ಆದರೆ ಮತ್ತೆ ದರ ಏರಿಕೆ ಆಗಲಿದೆ. ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ತೆಂಗಿನಕಾಯಿ ದರ ಶತಕ ದಾಟುವ ಸಾಧ್ಯತೆ ಕೂಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.